ಹಿಂದಿನ ಮೊದಲನೇ ಸಲ ಮಾತಾಡ್ತಿದ್ದು ಎಲ್ಲರೂ ಕುಂಬ್ರಿ ಭಟ್ರಿಗೆ ಮೊಬೈಲು ನೋಡಲಿಕ್ಕೆ ಗೊತ್ತಾಗೋದಿಲ್ಲ, ಮೆಸೇಜ್ ಆಗ್ಲಿಕ್ಕೆ ಗೊತ್ತಾಗೋದಿಲ್ಲ. ಕುಂಬ್ರಿ ಭಟ್ರ ಅಂತವ್ರು ತಗೊಂಡು ಆಡಳಿತೆಯನ್ನು ಹೇಗೆ ಮಾಡ್ಬೋದು ಇವರು ಹೇಳಿ ಆ ಒಂದು ಕಾಲದಲ್ಲಿ ಬಹಳ ಟೀಕಾ ಟಿಪ್ಪಣಿ ಆಯಿತು. ಆದರೆ ನನಗೊಂದು ಧೈರ್ಯ ಏನಿತ್ತು ಅಂದರೆ, ನಾನು ಬಹಳ ಬಡತನದಿಂದ ಬಂದವ, ಬಹುತೇಕ ಇಲ್ಲಿ ಯಾರೂ ಇಲ್ಲ, ಅಷ್ಟು ಬಡವ ನಾನು. ಒಂದು ಹೊತ್ತಿಗೆ ಊಟಕ್ಕೆ ಬೇಕು ಅಂದರೆ ದುಡ್ಕೊಂಡು ಭತ್ತ ಅಕ್ಕಿ ಮಾಡಿಕೊಂಡು ತಂದು ಅಕ್ಕಿ ಊಟ ಮಾಡಬೇಕು ಅಂತ ಬಡತನದಿಂದ ಬಂದವ. ಬಹುತೇಕ ನಮ್ಮಂಥ ಕುಟುಂಬ ಸಾವಿರಾರು ಕುಟುಂಬ ಅವಾಗ ಯಲ್ಲಾಪುರ ತಾಲೂಕಿನಲ್ಲಿ ಬರೀ ಬಡತನ. ಯಾರಿಗೂ ಒಂದು ಚಲೋ ವಸ್ತ್ರ ಹಾಕ್ಕೊಳ್ಳಿಕ್ಕೆ ಅನುಕೂಲ ಇಲ್ಲ. ಇವತ್ತು ನಮ್ಮಲ್ಲಿ ಈ ದುಡ್ಡಿಗೆ ಬಡ್ಡಿ ಹೆಚ್ಚು ಸಿಗ್ತದೆ ಹೇಳುವಾಗ ಮಾತ್ರ ನಮಗೆ ಡಿಪಾಸಿಟ್ನವರಿಂದ ನಾವು ಬೆಳೆದದ್ದು ಹೇಳಬೇಕು. ಹಾಗೆ ಹೇಳಿ ಈಗ ದೊಡ್ಡ ಬೆಳೆಸುವಾಗ ಅದು ಬೇಕು, ಬೇಡ ಅಂತಲ್ಲ. ಆದರೆ ಬೆಳೆಸಿದವ್ರು ಯಾರು? ಈ 20 ಕಿಲೋ 50 ಕಿಲೋ 1 ಕ್ವಿಂಟಲು ಅಡಿಕೆ ಹಾಕಿ ಸಾಲ ತಂದು ಅದರ ಬಡ್ಡಿಯನ್ನು ಟೈಮಿಗೆ ಯಾರು ತುಂಬಿದ್ದಾರೆ ಅವರು ಸಹಕಾರಿ ಸಂಸ್ಥೆಯನ್ನು ನಿಜವಾಗಿಯೂ ಕಟ್ಟುವಂಥದ್ದು. ಯಾರು ಶ್ರೀಮಂತರ ಬಗ್ಗೆ ನಮ್ಮದೇನು ಇದು ಹೇಳಬೇಕು ಅಲ್ಲ. ನಾವು ರಾಜಕೀಯವಾಗಿ ಅಥವಾ ವ್ಯಕ್ತಿಗತವಾದಂಥ ಪ್ರಭಾವವನ್ನು ಹೊಂದಿರುವಂಥವರು ಮೂಕ ಪ್ರೇಕ್ಷಕರಾದರೆ, ಇಲ್ಲಿರುವಂಥ ಮುಗ್ಧರು ನಾರಾಯಣ್ ಭಟ್ರು ಒಳ್ಳೆ ನೇತೃತ್ವ, ಆದರೆ ಅವರು ಅತ್ಯಂತ ಪ್ರಾಮಾಣಿಕರು ಮತ್ತು ದುಷ್ಟರ ಜೊತೆಗೆ ನಾವು ಯಾಕೆ ಭಾಳ ಗುದ್ದಾಟಕ್ಕೆ ಹೋಗಬೇಕು ಅನ್ನುವಂಥ ಭಾಳ ಸಜ್ಜನ ಪ್ರವೃತ್ತಿಯವರು. ಉಳಿದಂಥವ್ರು ಎಲ್ಲರೂ ಬಹಳಷ್ಟು ಸಾರ್ವಜನಿಕ ಜೀವನದಲ್ಲಿ ಅನುಭವ ಇದೆ ಅಂತಲ್ಲ, ಯುವಕ ಆ ವಯಸ್ಸಿನ ಕಾರಣಕ್ಕೋ ಬೇರೆ ಬೇರೆ ಕಾರಣಕ್ಕೋ ಆ ರೀತಿಯ ಒಂದು ಕೊರತೆ ಕಂಡಾಗ ನಾನು ನೇರವಾಗಿ ಚುನಾವಣಾ ಪೂರ್ವದಲ್ಲಿ ಯಾರು ಅಭ್ಯರ್ಥಿಗಳಾಗಬೇಕು, ನಾವು ಹೊಂದಾಣಿಕೆ ಮಾಡ್ಕೊಳ್ಬೇಕು, ಚುನಾವಣೆಗೆ ಹೋಗಬೇಕು, ಇಂತಹ ಪ್ರತಿ ಹಂತದಲ್ಲಿ ಭಾಳ ಸ್ಪಷ್ಟವಾದಂಥ, ಕೆಲವೊಮ್ಮೆ ಇದು ಅಧಿಕ ಪ್ರಸಂಗತನವ, ಈ ರೀತಿಯಾದಂಥ ನಿಲುವನ್ನು ತೆಗೆದುಕೊಳ್ಳೋಕ್ಕೆ ನಾನು ಒತ್ತಡ ಹಾಕಬೇಕಾ ಅನ್ನುವಂಥ ಅನೇಕ ಬಾರಿ ನನ್ನೊಳಗೆ ನಾನು ಪ್ರಶ್ನೆಯನ್ನು ಕೇಳಿಕೊಂಡಂಥದ್ದಿದೆ. ಹಬ್ಬ ಎಂದಿನ ಹಾಗೆ ಪೆಟ್ಟು ತಿಂದದ್ದು. ಅಣ್ಣನಲ್ಲಿ ಮೊದಲು ಹೋಗುವಾಗ ಮುಖವನ್ನೇ ಮುಂದೆ ಮಾಡಿಕೊಂಡು ಹೋಗ್ತಾ ಇದ್ದೆ. ಈಗ ಅಣ್ಣ ಪೆಟ್ಟು ಕೊಡುವಾಗ ಬೆನ್ನು ತೋರಿಸುವುದಕ್ಕೆ ಆರಂಭಿಸಿದ್ದೆ. ಬೆನ್ನಿಗೆ ಪೆಟ್ಟು ಬಿದ್ದರೆ ನೋಡುವವರಿಗೆ ಗೊತ್ತಾಗುವುದಿಲ್ಲ, ಮುಖಕ್ಕೆ ಬಿದ್ದರೆ ಎಲ್ಲರೂ ಪ್ರಶ್ನಿಸ್ತಾರೆ, ಮುಖಕ್ಕೆ ಏನಾಯ್ತು, ಮುಖಕ್ಕೆ ಏನಾಯ್ತು. ಹಾಗಾಗಿ ಅಣ್ಣ ಹೊಡೆಯುವುದಕ್ಕೆ ಬಂದಾಗಲೇ ಅವನಿಗೆ ಬೆನ್ನುಗೂ ತೋರಿಸುವುದು. ಅಷ್ಟಾದರೂ ಮತ್ತೆ ಹೊಡೆದೇ ಹೋದ. ತಿನ್ನುವುದು ವಿಶೇಷ ಅಲ್ಲ, ಅಣ್ಣನ ಪೆಟ್ಟು ಅದು ಅಭ್ಯಾಸ ಆಗಿ ಹೋಗಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.